ಇಂದು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ RCB ಮತ್ತು GT ನಡುವೆ ಒಂದು ಕ್ರಿಕೆಟ್ನ ಹಣಾಹಣಿ IPL ಕ್ರಿಕೆಟ್ನ ಹಣಾಹಣಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಾವು ಕಲಬುರಗಿಯ NV ಮೈದಾನದಲ್ಲಿ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಇಲ್ಲಿರ್ತಕ್ಕಂಥದ್ದು. ಅವ್ರನ್ನ ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರು ಯಾವ ರೀತಿ ಖುಷಿ ಇದೆ, RCBಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಕೇಳ್ತಾ ಹೋಗೋಣ. ಇಲ್ಲಿರ್ತಕ್ಕಂಥದ್ದು ಏನು ದರ್ಗೆ ಅವರಿದ್ದಾರೆ. ಹೇಳಿ, ಇವತ್ತು ಏನು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಯಾವ ರೀತಿ ನಡೆಯಲಿದೆ, ಹೇಗೆ ಅನ್ನಿಸ್ತಿದೆ ನಿಮಗೆ? ಖಂಡಿತ ಇದು ಅತ್ಯಂತ ವಿಶೇಷ ಕ್ಷಣ, ಸ್ಪೆಷಲಿ RCB ಅಭಿಮಾನಿಗಳಿಗೆ ಮತ್ತು ಎಲ್ಲ ಕ್ರಿಕೆಟ್ ಆಟಗಾರರಿಗೂ. ಕಳೆದ ಬಾರಿ ನಾವು IPL ಗೆದ್ದಿದ್ವಿ, ಈ ಬಾರಿ ಕೂಡ ಗೆಲ್ತೀವಿ ಎಂಬ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ಈಗ ಆಲ್ರೆಡಿ ಫಸ್ಟ್ ಕ್ವಾಲಿಫೈಯರ್ನಲ್ಲಿ ನಾವು GT ವಿರುದ್ಧ 255 ರನ್ಗಳ ಬೃಹತ್ ಮೊತ್ತ ಗಳಿಸಿ ಕನ್ವಿನ್ಸಿಂಗಾಗಿ ಗೆದ್ದುಬಿಟ್ಟಿವಿ ಅವ್ರ ವಿರುದ್ಧ. ಈಗ ಅವ್ರಿಗೆ ಏನನ್ನೋದು ಒಂದು ಸ್ವಲ್ಪ ಅಡ್ವಾಂಟೇಜ್ ಅದ ಅಂತಂದ್ರೆ ಅದು ಕೇವಲ ತಮ್ಮ ತವರು ನಾಡಿನಲ್ಲಿ ಆಡ್ತಾ ಇರೋದಂತ, ಅಲ್ಲಿ ಒಂದು ಪ್ರೇಕ್ಷಕರ ಬೆಂಬಲ ಇರ್ತದೆ. ಅದನ್ನು ಬಿಟ್ಟರೆ ಇವತ್ತು GT ಬ್ಯಾಕ್ ಫುಟ್ ಮ್ಯಾಗದ. RCB ಎಲ್ಲ ಆಟಗಾರರು, ವೆಂಕಟೇಶ್ ಅಯ್ಯರ್ ಇರ್ಬೋದು, ವಿರಾಟ್ ಕೊಹ್ಲಿ, ಪಟೇದಾರ್, ಅಕ್ಷರ್ ಪಟೇಲ್ ತುಂಬ ಒಳ್ಳೆ ಫಾರ್ಮ್ನಾಗ ಅದಾರ. ಅವರು ಇವತ್ತು ಫೈನಲ್ನಲ್ಲಿ ವಿಶೇಷವಾಗಿ ಅಮೋಘ ಆಟ ಆಡಲಿದ್ದಾರೆ. ಅದೇ ರೀತಿ ಬೌಲರ್ಗಳು ಭುವನೇಶ್ ಕುಮಾರ್, ಹೇಜಲ್ವುಡ್ ಅದಾರ, ಶೆಫರ್ಡ್ ಅದಾರ. ಒಳ್ಳೆಯ ತಂಡ ಅದ, ಅತ್ಯಂತ ಬ್ಯಾಲೆನ್ಸ್ ತಂಡ. ಪೂರಾ IPLನೇ ನೋಡಿದ್ರೆ RCB ಅಂತ ಬ್ಯಾಲೆನ್ಸ್ ತಂಡ ಯಾವುದೂ ಇಲ್ಲ. GT ಆಲ್ರೆಡಿ ನಮ್ಮ ವಿರುದ್ಧ ಕ್ವಾಲಿಫೈಯರಲ್ಲಿ ಸೋತಿರೋದ್ರಿಂದ ಅವರ ಆತ್ಮವಿಶ್ವಾಸ ಸ್ವಲ್ಪ ಕುಗ್ಗಿದೆ. ಯಾಕಂದ್ರೆ ಆಲ್ರೆಡಿ RCB ಅವರು ಇಷ್ಟು ರನ್ ಮಾಡ್ತಾರಂತ ನಿರೀಕ್ಷೆನೇ ಮಾಡಿರಲಿಲ್ಲ. ಅವರು ಎಂಥ ಅಮೋಘ ಆಟ ಆಡಿದ್ರು ಫಸ್ಟ್ ಧರ್ಮಶಾಲಾದಲ್ಲಿ ಅಂತಂದ್ರೆ, ಇವತ್ತಿಗೂ ಕೂಡ GTದವ್ರಿಗೆ ಅದು ನಂಬಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಅವರು ಆತ್ಮವಿಶ್ವಾಸ ಕುಂತದ. ಈ ಸಾರಿ ಕೂಡ RCB ಕಪ್ ಗೆಲ್ತದೆ 100%. ಈ ಸಾರಿ ಕಪ್ ನಮ್ಮದೇ. ಓಕೆ, ಈ ಸಾರಿ ಕಪ್ ನಮ್ಮದೇ ಅಂತಕ್ಕಂಥ ಮಾತನ್ನು ಹೇಳ್ತಿರಕ್ಕಂಥದ್ದು. ಬ್ರದರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾವ ತಂಡ ಗೆಲ್ಲುತ್ತೆ, ಏನಾಗುತ್ತೆ? ಇವತ್ತು ಎಲ್ಲರಿಗೂ ಖುಷಿ ಇದೆ. ಇವತ್ತಿನ ಮ್ಯಾಚ್ ಎರಡು ತಂಡ ನಾವು RCB ಗೆಲ್ತೇವೆ ಅಂದ್ಕೊಂಡ್ವಿ. ಅದಕ್ಕೆ ಇವತ್ತು ನೋಡಮ್ ಯಾವುದು ಚಲೋ ಆಡ್ಬೋದು ಅಂತ RCB. ಓಕೆ, ಅಂದರೆ RCB ಗೆಲ್ಲುತ್ತೆ ಅನ್ಸುತ್ತೆ GT ವಿರುದ್ಧ? ಹಾಂ, ಗೆಲ್ಬೋದು. ಹಾಂ, ಓಕೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವತ್ತು RCB ಮತ್ತು GT ನಡುವೆ ಕ್ರಿಕೆಟ್ ನಡೀತಾ ಇದೆ, ಯಾವ್ದು ಗೆಲ್ತದೆ? ಇವತ್ತು RCB ಮತ್ತು GT ಮ್ಯಾಚ್ ನಡೀಲತ್ತಿದೆ. ನಾನು ಶೋರ್ ಇದ್ದೆ 100% RCBನೇ ಗೆಲ್ತದೆ. ಇದು ಮ್ಯಾಚ್ ಅಹಮದಾಬಾದ್ನಾಗ ನಡೀಲತ್ತಿದೆ. ನಾ ವಿಶ್ ಮಾಡ್ತೀನಿ ಇದು RCBನೇ ಮ್ಯಾಚ್ ಗೆಲ್ಲಬೇಕು. ಥ್ಯಾಂಕ್ ಯು. ಈ ಸರಿ ಕಪ್ ನಮ್ಮದೇ. ಏನು ಹೇಳೋಕ್ಕೆ ಇಷ್ಟಪಡ್ತೀಯಮ್ಮ? ಈ ಸಲ RCB ಅದ್ರದ್ದು 100% ಅದ್ರ ಬೆಸ್ಟ್ ಕೊಡಬೇಕು. GTದವರು ಅಷ್ಟು ವೀಕ್ ಏನಿಲ್ಲ, ಅವರು ಹೊಡಿಬೋದು. ಬಟ್ RCB ಅದ್ರ ಹೋಪ್ಸ್ ಕಳ್ಕೊಬಾರ್ದು ಅಷ್ಟೇ. ಅವ್ರದ್ದು 100% ಹೋಪ್ಸ್ ಕೊಟ್ಟು ಆಡ್ಬೇಕು ಅಷ್ಟೇ ಹೇಳಕ್ಕೆ. ಈ ಸಲ ಕಪ್ ನಮ್ಮದೇ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಈ ಸರಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. ಭುವನೇಶ್ವರ್ ವಿಕೆಟ್ಸ್ ತೆಗಿಬೇಕು ಪವರ್ ಪ್ಲೇದಾಗ. ಬ್ಯಾಟಿಂಗ್ ಬಂತಂದರೆ 150ಗೆ ಮಾಲ್ ಹೊಡಿಬೇಕು. ಈ ಸಲ ಕಪ್ ನಮ್ಮದೇ. ಇಲ್ಲಿ ಎಲ್ಲ ಹುಡುಗರು ಯುವಕರು ಹೇಳ್ತಿರ್ತಕ್ಕಂಥದ್ದು ಈ ಸಲ ಕಪ್ ನಮ್ಮದೇ. RCB ಈ ಸಲವೂ ಸಹಿತ ಏನು ಕಪ್ ತೆಗೆದುಕೊಂಡು ಬರಲಿದೆ, RCB ಗೆಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿಜಯ್ ಗಾಜರೆ ಜೊತೆ ಸಿದ್ದು ಸಾತಿಹಾಳ್, TV5 ಕಲಬುರಗಿ. ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಹಾಗೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಎಲ್ಲ ಫಾರ್ಮ್ನಲ್ಲಿದೆ. ಹಾಗೆ ಬಾಲಿಂಗ್ನಲ್ಲಿ ಭೀ ಬೊಕ್ಕ ಸ್ಟ್ರಾಂಗ್ ಇದೆ. ಭುವನೇಶ್ವರ್ ಕುಮಾರ್ ಸ್ವಿಂಗ್, ಹಾಗೆ ಜಾಸ್ ಅದರ ಬೊಕ್ಕ ಸ್ಪೀಡ್ ಇದೆ. ಥ್ಯಾಂಕ್ ಯು RCB. ಜಯ. ಇವತ್ತು RCB ಮತ್ತು GT ಮ್ಯಾಚ್ ಇದೆ ಅಹಮದಾಬಾದ್ ಸ್ಟೇಡಿಯಮ್ನಲ್ಲಿ. ಇವತ್ತು ಗೆದ್ದದ 100% RCBನೇ. ನಾ ಶೋರ್ ಇದ್ದೀನಿ ರೀ, ಇವತ್ತು RCBನೇ ಗೆದ್ದಿರ್ತದೆ. ಈ ಸಲ ಕಪ್ ನಮ್ಮದು. ಥ್ಯಾಂಕ್ಸ್.